ಕ್ರಿಸ್ತನಲ್ಲಿ ನಮಗೆ ಅತ್ಯಂತ ಪ್ರೀತಿಯ ದೇವರ ಸೇವೆಗೆ ಮತ್ತೊಂದು ಆವರ್ತಿ ಶ್ರೇಷ್ಠವಾದ ಅವಕಾಶವನ್ನು ಕೊಟ್ಟಂಥ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಕ್ರಿಸ್ತನ ಹೆಸರಲ್ಲಿ ನೀವೆಲ್ಲರಿಗೂ ಶುಭ ವಂದನೆಗಳು ತಿಳಿಸುತ್ತಾ ಇವತ್ತಿನ ವಾಕ್ಯದ ಧ್ಯಾನಕ್ಕೆ ನಾವು ಹೋಗೋಣ. ಪ್ರಿಯರೇ, ನಮ್ಮ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಈ ಶ್ರಮೆ ಮರಣ ಪುನರುತ್ಥಾನ ದಿನಗಳಲ್ಲಿ 119ನೇ ಕೀರ್ತನ ಅದರ 9ನೇ ವಚನದಿಂದ 16 ವಚನಗಳು, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಿಂದ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 18ರಿಂದ 30 ವಚನಗಳು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಇಲ್ಲಿ 119ನೇ ಕೀರ್ತನೆ ಇವತ್ತಿನ ಮೊದಲನೇ ಅಂಶ ನೋಡುವಾಗ ದ ಮೋಸ್ಟ್ ಡೇಂಜರಸ್ ಏಜ್ ಎಂಬುದಾಗಿ, ಅಂದರೆ ಯೌವನ ಕಾಲವು ಇಲ್ಲಿ ನೋಡ್ರಿ, ಈ ವಾಕ್ಯವು ಪ್ರಾರಂಭವಾಗ್ತಿದೆ. ನಾವು ಇವತ್ತು ಧ್ಯಾನ ಮಾಡ್ಕೊಂಥ 9ನೇ ವಚನ ಪ್ರಾರಂಭವಾಗುವಂಥದ್ದೇ ಪ್ರಶ್ನೆಯಿಂದ. ಏನೆಂಬುದಾಗಿ ನೋಡುವಾಗ, ಯೌವನಸ್ಥನು ಯಾವ ರೀತಿಯಲ್ಲಿ ತನ್ನ ಅಂದರೆ ನೋಡ್ರಿ, ಆ ಮಾತನ್ನು ಹೊದ್ಕೊಂಡು ಮುಂದಕ್ಕೆ ಹೋಗೋಣ. ಯೌವನಸ್ಥನು ಯಾವ ರೀತಿಯ ತನ್ನ ನಡತೆಯನ್ನು ಶುದ್ಧಿ ಮಾಡಿಕೊಳ್ಳುವನು ಎಂಬುದಾಗಿ ಪ್ರಶ್ನೆ ಆಗ್ತಾ ಇದೆ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳೋದು ಯಾವುದರಿಂದ ಎಂಬುದಾಗಿ ಪ್ರಶ್ನೆಯಿಂದ ಇದು ಪ್ರಾರಂಭವಾಗುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯರೇ, ಯಾಕಂದರೆ ಈ ಒಂದು ಯೌವನತೆ ಅಥವಾ ಈ ಒಂದು ವಯಸ್ಸು, ಈ ಒಂದು ಯೌವನ ಕಾಲ ಏನಿದೆಯಲ್ಲ, ಆ ಒಂದು ಸಮಯವು ಪ್ರಿಯರೇ ಅದು ಬಹಳ ಶಕ್ತಿಯುತವುಳ್ಳದ್ದಾಗಿದೆ. ಅಷ್ಟೇ ಆ ಒಂದು ದಶೆಯು ಪ್ರಿಯರೇ ಆಧ್ಯಾತ್ಮಿಕ ರೀತಿಯಲ್ಲಿ ನೋಡುವಾಗ ಅದು ಪ್ರಮಾದಕರವಾಗಿಯೂ ನಮಗೆ ಕಾಣ್ತಾ ಇದೆ. ಯಾಕಂದರೆ ನೋಡುವಾಗ ಈ ಲೋಕದ ಅಧಿಪತಿ ಅಥವಾ ದುಷ್ಟನ್ನು ನೋಡುವಾಗ ಸೈತಾನನು ಅನೇಕ ಸಾರಿ ಯೌವನಸ್ಥರನ್ನೇ ಅಟ್ಯಾಕ್ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ, ಅವರ ಮೇಲೆ ದಾಳಿ ಮಾಡುವಂಥ ವ್ಯಕ್ತಿಯಾಗಿ. ಯಾಕಂದರೆ ಅವರು ಯೌವನಸ್ಥರು ನೋಡ್ರಿ, ಒಳ್ಳೆಯ ಬಲವನ್ನು ಹೊಂದಿಕೊಂಡಿರೋ ವ್ಯಕ್ತಿಗಳಾಗಿರ್ತಾರೆ. ಅಷ್ಟು ಮಾತ್ರಕ್ಕಲ್ಲ, ಒಳ್ಳೆಯ ಜೀವನದಲ್ಲಿ ಅನೇಕ ಉದ್ದೇಶಗಳನ್ನು ಹೊಂದಿಕೊಂಡು ಮುಂದಕ್ಕೆ ಹೋಗುವಂಥ ವ್ಯಕ್ತಿಗಳಾಗಿ ನಮಗೆ ಕಾಣ್ತಾ ಇರ್ತಾರೆ. ಪ್ರೇರೆ ಅಷ್ಟು ಮಾತ್ರಕ್ಕಲ್ಲ, ಸೈತಾನಕ್ಕೆ ಚೆನ್ನಾಗಿ ಗೊತ್ತು ನಾಳಿನ ದಿನದಲ್ಲಿ ಭವಿಷ್ಯತ್ತು ಅವರೇ ಭವಿಷ್ಯ ಎಂಬುದಾಗಿ ಯೌವನಸ್ಥರು. ಅದಕ್ಕೋಸ್ಕರ ಅವರ ಮೇಲೆ ಅನೇಕ ರೀತಿಯಲ್ಲಿ ಸೈತಾನನು ದಾಳಿ ಮಾಡುವಂಥ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಉದಾಹರಣೆಗೆ ನೋಡ್ರಿ, ಬೈಬಲಲ್ಲಿ ಸತ್ಯವೇದದಲ್ಲಿ ನಾವು ಗಮನಿಸುವಾಗ ಆದಿಕಾಂಡ ಪುಸ್ತಕದಲ್ಲಿ 39ನೇ ಅಧ್ಯಾಯದಲ್ಲಿ ಯೋಸೇಫನ ಜೀವನದಲ್ಲಿ ನಡೆದಿರುವಂಥ ಘಟನೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಪೋತೀಫರನ ಹೆಂಡತಿ ಯಾವ ರೀತಿಯಲ್ಲಿ ಯೋಸೇಫನನ್ನು ಆಕೆ ಬಲವಂತ ಮಾಡಿದಾಳೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು ಪ್ರಿಯರೇ. ಆದರೆ ಅಲ್ಲಿ ಯೋಸೇಫನು ದೇವರ ಹೆಸರನ್ನು ಎತ್ತಿ ಆ ಕಾರ್ಯಗಳನ್ನು ತಿರಸ್ಕಾರ ಮಾಡ್ತಿದೆ ಎಂಬುದಾಗಿ ನಾವು ಗಮನಿಸಬಹುದು ಪ್ರಿಯರೇ. ದೇವರಿಗೆ ವಿರುದ್ಧವಾಗಿ ನಾನು ಯಾವ ರೀತಿ ಪಾಪ ಮಾಡಲಿ ಎಂಬುದಾಗಿ ಹೇಳಿ ಅದರಿಂದ ತಪ್ಪಿಸಿಕೊಂಡು ಹೋಗ್ತಿದ್ದಾನೆ ಎಂಬುದಾಗಿ, ಅದರಿಂದ ಅನೇಕ ಹಿಂಸೆಗಳನ್ನು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದಾನೆ. ಆದರೆ ಅಲ್ಟಿಮೇಟ್ ಆಗಿ ಒಂದು ದಿನ ಬಂತು, ದೇವರ ಉನ್ನತ ಸ್ಥಾನಕ್ಕೆ ಆತನ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಮಾಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನೋಡ್ರಿ, ಅದೇ ರೀತಿಯಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ, ಒಂದು ವೇಳೆ ಲೋಕವು ನಿನ್ನನ್ನು ಪಾಪಕ್ಕೆ ಎಳೆಯುವುದಾದರೆ ಇನ್ನು ಹೋಗಬೇಡಿ ಎಂಬುದಾಗಿ ಪ್ರಿಯರೇ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಮಗನೇ, ಪಾಪಿಗಳ ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ ಎಂಬುದಾಗಿ ಹೇಳ್ತಾ ಇದೆ. ಅಷ್ಟು ಮಾತ್ರಕ್ಕಲ್ಲ, ನೀನು ಯೌವನ ಕಾಲದಲ್ಲಿ ಇರುವಾಗಲೇ ದುರ್ದಿನಗಳು ಕೆಟ್ಟ ದಿನಗಳು ಬರೋದಕ್ಕಿಂತ ಮುಂಚೆ ಈ ಸೃಷ್ಟಿಕರ್ತನ ಸ್ಮರಿಸಿಕೋ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅಪೊಸ್ತಲ ಪೌಲನು ಸಹ 2ನೇ ಅಧ್ಯಾಯ ತಿಮೋತಿಗೆ ಹೇಳ್ತಾ ಇದ್ದಾನೆ. ಅಪೊಸ್ತಲ ಪೌಲನು 2ನೇ ತಿಮೋತಿಯರಿಗೆ 2ನೇ ಅಧ್ಯಾಯ ನೋಡುವಾಗ 22ನೇ ವಚನದಲ್ಲಿ ಹೇಳ್ತಿದ್ದಾನೆ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ಪ್ರೀತಿ, ವಿಶ್ವಾಸ ಮತ್ತು ಸಮಾಧಾನವನ್ನು ಸಂಪಾದನೆ ಮಾಡಲಿಕ್ಕೆ ಶುದ್ಧ ಹೃದಯವುಳ್ಳವನಾಗಿ ಕರ್ತನನ್ನು ಬೇಡಿಕೊಳ್ಳೋ ಸಂಘ ಪ್ರಯಾಸ ಪಡು. ಯಾರ ಸಂಘ ಪ್ರಯಾಸ ಪಡಬೇಕಂದ್ರೆ ಕ್ರಿಸ್ತನೊಟ್ಟಿಗೆ ಇರುವಂಥ ವ್ಯಕ್ತಿಗಳಿಗೆ ಪ್ರಯಾಸ ಪಡೆಯುವುದಾಗಿ. ಪ್ರಿಯರೇ, ಹಾಗಾದರೆ ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಮಂದಿ ಯೌವನಸ್ಥರು ಯಾವುದನ್ನು ಅರಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿದ್ದಾರೆ, ಕ್ರಿಸ್ತನನ್ನು ಅಥವಾ ಈ ಒಂದು ಪ್ರಪಂಚವನ್ನು ಎಂಬುದಾಗಿ ನೋಡುವಾಗ ಅನೇಕ ಮಂದಿ ಇವತ್ತು ಪ್ರಪಂಚದ ಕಡೆಗೆ ಆಸಕ್ತಿ ತೋರಿಸುವಂಥ ವ್ಯಕ್ತಿಗಳಾಗಿದ್ದಾರೆ. ನಾವು ಮೇಲೆ ವಚನಗಳು ನೋಡಿದ್ದೇವೆ, ಒಂದು ಯೋಸೇಫನನ್ನು ನೋಡಿದ್ದೇವೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ತಿಮೋತಿಗೂ ಸಹ ಪೌಲ್ ಹೇಳ್ತದ ಮಾತು, ನೀನು ಯಾರೊಟ್ಟಿಗೆ ಪ್ರಯಾಸ ಪಡಬೇಕೆಂಬುದಾಗಿ ನೋಡುವಾಗ ದೇವರೊಟ್ಟಿಗೆ, ದೇವರ ಮಕ್ಕಳೊಟ್ಟಿಗೆ ಪ್ರಯಾಸ ಪಡು, ನೀತಿ, ವಿಶ್ವಾಸ, ಪ್ರೀತಿಗಳನ್ನು ಗಳಿಸಲಿಕ್ಕೆ ಪ್ರಯಾಸ ಪಡು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ನೋಡುವಾಗ, ಯಾಕಂದರೆ ಯಾವುದರಿಂದ ನಾವು 2ನೇ ವಿಷಯ ನೋಡುವಾಗ, ಯಾವುದರಿಂದ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ ಅದರ ಕೆಳಗಿನ ವಾಕ್ಯಗಳು ಹೇಳ್ತದೆ, ದೇವರ ವಾಕ್ಯದಿಂದ ಎಂಬುದಾಗಿ. ದೇವರ ವಾಕ್ಯವು ಈಗಿನ ಕಾಲದಲ್ಲಿ ಯೌವನಸ್ಥರಿಗೆ ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ನೋಡ್ರಿ, ಯಾಕಂದರೆ ವಾಕ್ಯವಿಲ್ಲದಿದ್ದರೆ ಪಾಪವು ಅಲ್ಲಿ ಇರುತ್ತದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರಕ್ಕಲ್ಲ ಪ್ರಿಯರೇ, ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿ ಆತನು ಶೋಧಿಸಲ್ಪಟ್ಟಾಗ ತನ್ನ ಸೇವೆ ಜೀವಿತವನ್ನು ಪ್ರಾರಂಭ ಮಾಡುವಾಗ, ಪ್ರಾಣದ ಮುಂಚೆ ಉಪವಾಸ ಇರುವಂಥ ಸಂದರ್ಭದಲ್ಲಿ ಸೈತಾನ ಅನೇಕ ರೀತಿಯಲ್ಲಿ ಶೋಧಿಸುವಾಗ ಆತನನ್ನು ಆತನ ಉತ್ತರ ಕೊಟ್ಟಿರುವಂಥದ್ದು ಕೂಡ ವಾಕ್ಯವನ್ನು ಎತ್ತೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರಕ್ಕಲ್ಲ, ಅದೇ ಯೇಸು ಕ್ರಿಸ್ತನು ಮತ್ತೆ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ 17ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನೋಡುವಾಗ ತನ್ನ ಶಿಷ್ಯರ ವಿಷಯದಲ್ಲಿ ಆತನು ಹೇಳ್ತಿರುವಂಥ ಮಾತು ಎಂಬುದಾಗಿ ನೋಡುವಾಗ ದೇವರಿಗೆ ಬೇಡ್ಕೊಳ್ತದೆ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಆ ವಾಕ್ಯವು ಸತ್ಯವಾಗಿರುವ ವಾಕ್ಯದಲ್ಲೇ ನಿನ್ನನ್ನು ಆತನು ಪ್ರತಿಷ್ಠೆಪಡಿಸಬೇಕೆಂಬುದಾಗಿ ಆಶೆ ಪಡುತ್ತಿರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಆದರೆ
ಇವತ್ತು ನಾವು ನೋಡುವಾಗ ನೋಡ್ರಿ, ಅಷ್ಟು ಮಾತ್ರಕ್ಕಲ್ಲ, ದಾನಿಯೇಲನು ಸಹ ನಾವು ನೋಡೋದಾದರೆ ಆ ಒಂದು 1ನೇ ಅಧ್ಯಾಯ 8ನೇ ವಚನದಲ್ಲಿ ಎಲ್ಲವನ್ನೂ ತನ್ನ ಪರಿಶುದ್ಧ ಅಂದರೆ ಪಾಪರಹಿತನಾಗಿ ಜೀವಿಸೋದಕ್ಕೋಸ್ಕರ, ಪರಿಶುದ್ಧನಾಗಿ ಜೀವಿಸೋದಕ್ಕೋಸ್ಕರ ಅರಸನು ಕೊಟ್ಟಿರುವಂಥ ಎಲ್ಲ ಶ್ರೇಷ್ಠವಾದ ವಸ್ತುಗಳನ್ನು ಸಹ, ಆಹಾರವನ್ನು ಸಹ ತಿರಸ್ಕಾರ ಮಾಡಿ ಆ ಒಂದು ಅನ್ಯ ಜನಾಂಗಗಳ ಮಧ್ಯದಲ್ಲಿಯೂ ಸಹ ಆತನು ಪರಿಶುದ್ಧನಾಗಿ ದೇವರಿಗೋಸ್ಕರ ಜೀವಿಸಿದನು ಎಂಬುದರಲ್ಲಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ಅದೇ 119ನೇ ಕೀರ್ತನೆಯಲ್ಲಿ ನಾವು ಕೆಳಗಿನ ವಚನಗಳು ನೋಡುವುದಾದರೆ 11ನೇ ವಚನಗಳು ಪ್ರಿಯರೇ ಒಂದು ಶ್ರೇಷ್ಠವಾದ ಮಾತು ಕಾಣ್ತಾ ಇದ್ದೇವೆ. ಅಲ್ಲಿ 119 11ನೇ ವಚನ ನೋಡುವಾಗ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಾವು ಪಾಪ ಮಾಡಬಾರದಾದರೆ ಪ್ರಿಯರೇ, ನಮ್ಮ ಹೃದಯದಲ್ಲಿ ಆತನ ನುಡಿಗಳು ಇಂಪಾರ್ಟೆಂಟು, ಅದು ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾಕಂದರೆ ಪ್ರಿಯರೇ, ಅದೇ ಮಾತನ್ನು ಸ್ವತಃ ಮೋಶೆ ಸತ್ತು ಹೋದಾಗ ಯೆಹೋಶುವನೊಟ್ಟಿಗೆ ದೇವರು ಮಾತನಾಡ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ಹಗಲಿರುಳು ಅದನ್ನು ಧ್ಯಾನಿಸಿ ಎಂಬುದಾಗಿ, ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿದ್ದವನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ನೀನು ಸಫಲನಾಗಿವಿ, ಕೃತಜ್ಞನಾಗುವೆ ಎಂಬುದಾಗಿ. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಕೃತಜ್ಞನಾಗಬೇಕಾ, ಆಶೀರ್ವಾದ ಹೊಂದ್ಕೋಬೇಕಾ, ಸಮೃದ್ಧಿಯನ್ನು ನಾವು ಕಾಣಬೇಕೆಂಬುದಾಗಿ ನಾವು ಪಾಪ ಮಾಡಬಾರದ. ಆದರೆ ಇವೆಲ್ಲದಕ್ಕೂ ಬೇಕಾಗಿರುವಂಥದ್ದು ದೇವರ ಮಾತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಜ್ಞಾನವು ಬೇಕಾ, ಅದರೂ ಕೂಡ ದೇವರ ವಾಕ್ಯವೆಂಬುದಾಗಿ ಅಪೊಸ್ತಲ ಪೌಲನು ಕೊಲಸಿ ಬರೆದಿರೋ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ವಿಷಯಗಳಿದ್ದಾವೆ, ಹೇಳೋದಕ್ಕೆ ಸಮಯ ಸಾಲುವುದಿಲ್ಲ, ಆದರೆ ಕೆಲವು ವಿಷಯಗಳನ್ನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅವನಸ್ಸರೇ, ನೋಡ್ರಿ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ, ಬುದ್ಧಿ ಹೇಳಿಕೊಳ್ಳ್ರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳೋರಾಗಿ ಕೀರ್ತನೆಗಳನ್ನು, ಸಂಗೀತಗಳನ್ನು, ಆತ್ಮ ಸಂಬಂಧವಾದ ಹಾಡುಗಳನ್ನು ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಜ್ಞಾನ ಮಾಡಿರಿ. ಜ್ಞಾನ ಎಲ್ಲಿಂದ ಬರ್ತದೆ ಎಂಬುದಾಗಿ ನೋಡುವಾಗ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುವಾಗ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನೋಡ್ರಿ, ನಮ್ಮ ಜೀವನದಲ್ಲಿ ನಾವು ನೋಡಿಸುವಾಗ ವಾಕ್ಯವು ಎಷ್ಟು ಪ್ರಾಮುಖ್ಯವಾಗಿ ಎಂಬುದೇ ನಮಗೆ ಗಮನಿಸಬೇಕು. ಯಾಕಂದರೆ ಸ್ವತಃ ಯೇಸುಸ್ವಾಮಿ ಹೇಳ್ತಿದ್ದಾನೆ, ಮನುಷ್ಯನು ಕೇವಲ ರೊಟ್ಟಿದಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಾವು ಬದುಕಬೇಕಾದರೆ, ಈ ಲೋಕದಲ್ಲಿ ಶ್ರೇಷ್ಠವಾದ ಜೀವನವನ್ನು ಜೀವಿಸಬೇಕಾದರೆ ವಾಕ್ಯವು ಬಹಳ ಪ್ರಾಮುಖ್ಯ. ನಮ್ಮ ಜೀವನದಲ್ಲಿ ಪಾಪರಹಿತರಾಗಿ ಪರಿಶುದ್ಧರಾಗಿ ಜೀವಿಸಬೇಕಾದರೆ ವಾಕ್ಯವು ಅವಸರ. ನಾವು ಜ್ಞಾನವನ್ನು ಹೊಂದಿಕೊಂಡು ನನ್ನ ವಾಕ್ಯವೇ ನನ್ನ ಪಾದಗಳಿಗೆ ಬೆಳಕೆಂಬುದಾಗಿ ನೋಡ್ತಿದ್ದೇವೆ. ನಮ್ಮ ಪಾದಗಳಿಗೆ ಸರಿಯಾದ ಮಾರ್ಗದರ್ಶನ ಬೇಕೆಂದರೆ ವಾಕ್ಯವು ಬಹಳ ಪ್ರಾಮುಖ್ಯ. ಅದಕ್ಕೆ ವಾಕ್ಯವು ಹೇಳ್ತದೆ, ಯವನಸ್ಥನು ಯಾವುದರಿಂದ ತನ್ನ ನಡತೆಯನ್ನು ಶುದ್ಧಿಪಡಿಸ್ಕೊಳ್ತದೆ ಎಂಬುದಾಗಿ ನೋಡುವಾಗ ಕೇವಲ ದೇವರ ವಾಕ್ಯದಿಂದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯೆಹೋಶುವನು ತನ್ನ ಮಾರ್ಗದಲ್ಲಿ ನೋಡುವಾಗ ಇಸ್ರಾಯೇಲ್ ನಡೆಸಬೇಕಾಗಿದ್ದೆಲ್ಲ ಸಂಪೂರ್ಣ ಜ್ಞಾನ, ವಿವೇಕಗಳು ಆ ವಾಕ್ಯದಿಂದಲೇ ಬಂದಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಮ್ಮ ಜೀವನದಲ್ಲಿ ಯವನಸ್ಥರಾಗಿರುವಂಥ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನೋಡ್ರಿ, ಇವತ್ತು ವಾರದ ಪೂರ್ತಿ ನಾವು ವಾಕ್ಯವನ್ನು ಮುಚ್ಚುವುದಾದರೆ ಆ ಪ್ರಿಯರೇ, ಮರುದಿನ ಪಾಪಕ್ಕೆ ನಿನ್ನ ಜೀವನವನ್ನು ನೀನು ತಗೊಂಡು ಹೋಗುವಂಥ ವ್ಯಕ್ತಿಯಾಗಿರುತ್ತೆ. ಆದರೆ ನೀನು ಯಾವಾಗ ನಿನ್ನ ಹೃದಯ ಪೂರ್ಣವಾಗಿ ನಿನ್ನ ವಾಕ್ಯವನ್ನು ತುಂಬಿಸಿಕೊಳ್ಳುವಾಗ ನೀನು ನಿಜವಾಗಲೂ ಉಜ್ಜೀವವನ್ನು ಹೊಂದಿಕೊಂಡು ದೇವರಿಗೋಸ್ಕರ ಅನೇಕ ಕಾರ್ಯಗಳನ್ನು ಮಾಡುವಂಥ ನಿನ್ನಲ್ಲಿ ಉಜ್ಜೀವನ ಹುಟ್ಟುತ್ತದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿರಿ, ಹೊಸ ಒಡಂಬಡಿಕೆ ಇವತ್ತು ನಮ್ಮ ಧ್ಯಾನಾಂಶದಲ್ಲಿರುವಂಥ ಹೊಸ ಒಡಂಬಡಿಕೆಯಲ್ಲಿರುವಂಥ ಒಂದು ಯವನಸ್ಥನಾಗಿರುವಂಥ ಅಧಿಕಾರಿ ದೇವರ ಕಡೆಗೆ ಬರ್ತಾ ಇದ್ದಾನೆ. ಸದ್ಬೋಧಕನೇ, ನಾನು ನಿತ್ಯ ಜೀವನ ಪಡೆದುಕೊಳ್ಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಕೆಲ ವಿಷಯಗಳನ್ನು ಹೇಳ್ತಿದ್ದಾನೆ, ಆಜ್ಞೆಗಳನ್ನು ಹೇಳುವಾಗ ಇವೆಲ್ಲವನ್ನು ಸಹ ನಾನು ಮಾಡ್ತಾ ಇದ್ದೇನೆ. ಆದರೆ ಯೇಸು ಸ್ವಾಮಿ ಅದನ್ನು ಹೇಳಿದ ತಕ್ಷಣ ಆತನು ತನ್ನ ಮನಸ್ಸನ್ನು ಆತನ ಅರ್ಥವನಾಗಿ, ನಿನಗೆ ಹಾಗಾದರೆ ಒಂದು ಕೊರತೆ ಇದೆ, ಏನು? ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಅದು ಬಡವರಿಗೆ ಕೊಟ್ಟು ನನ್ನ ಹಿಂಬಾಲಿಸಿ ಎಂಬುದಾಗಿ ಹೇಳುವಾಗ ವಾಕ್ಯವು ಹೇಳ್ತದೆ, ಆತನು ಬಹಳ ಸಮೃದ್ಧಿ ಉಳ್ಳವನು, ಬಹಳ ಆಸ್ತಿಪರನು ಎಂಬುದಾಗಿ ನೋಡುವಾಗ ಆತನು ಅದೆಲ್ಲವನ್ನು ಬಿಟ್ಟು ಬರದೆ ಆತನು ಒಂದು ವ್ಯಸನದಿಂದ ಆತನು ಹಿಂತಿರುಗಿ ಹೋಗಿದ್ದಾನೆ ಎಂಬುದಾಗಿ. ಆತನ ಜೀವನದಲ್ಲಿ ಎಲ್ಲವೂ ಹಿಂಬಾಲಿಸಿದ್ದಾನೆ. ವೆಲ್ತ್ ಇದೆ, ಅಂದರೆ ಸಂಪದೆ, ಆಸ್ತಿ ಇದೆ, ಗೌರವವಿದೆ, ಎಲ್ಲ ಗೊತ್ತಿದೆ. ಆದರೂ ಪ್ರಿಯರೇ, ಒಂದು ಕಮ್ಮಿ ಆತನಿಗೆ ದೇವರು ಹೇಳಿದ್ದು ಮಾತು ಏನಂತಂದರೆ ಆಸ್ತಿ. ಯಾಕಂದರೆ ನೋಡುವಾಗ ಪ್ರಿಯರೇ, ವಾಕ್ಯವು ಹೇಳ್ತಾ ಇದೆ, ನಿನ್ನ ಆಸ್ತಿ ಎಲ್ಲಿದೆಯೋ ನಿನ್ನ ಮನಸ್ಸು ಅಲ್ಲೇ ಇರುತ್ತೆ. ಇಬ್ಬರ ಯಜಮಾನರಿಗೆ ನೀನು ದಾಸನಾಗಿರಲಿಕ್ಕೆ ನೀನು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ ಪ್ರಿಯರೇ. ನೋಡ್ರಿ, ಮತ್ತಾಯನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡುವಾಗ ಮಾತು ನಮಗೆ ಸ್ಪಷ್ಟವಾಗಿ ಗಮನಿಸಬಹುದು. ಯಾವನಿಬ್ಬರ ಯಜಮಾನರಿಗೆ ಸೇವೆ ಮಾಡಲಾರನು ಅವನೊಬ್ಬರನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರ್ರಿ. ದೇವರು ಬೇಕು, ಧನವೂ ಬೇಕಂದರೆ ಎಷ್ಟು ಮಾತ್ರಕ್ಕೂ ಅದು ಸಾಧ್ಯ ಇಲ್ಲ ಪ್ರಿಯರೇ. ಗಮನಿಸಿಕೊಳ್ಳ್ರಿ, ನಮ್ಮ ಜೀವನದಲ್ಲಿ ಇವತ್ತು ಯವನಸ್ಥನನ್ನು ನೋಡುವಾಗ ಬಹಳ ದುಃಖಕರವಾದ ಸಂಗತಿ ಏನೆಂಬುದಾಗಿ ನೋಡುವ ಎಲ್ಲ ಇದೆ. ಆದರೆ ಆತನಿಗೆ ಬೇಕಾಗಿರುವಂಥ ದೇವರನ್ನು ಹಿಂಬಾಲಿಸಲಿಕ್ಕೆ ಅಡ್ಡಿ ಬಂದಿರುವಂಥದ್ದು ನೋಡುವಾಗ ಆತನಿಗಿರುವಂಥ ಆಸ್ತಿ,
ಅದಕ್ಕೋಸ್ಕರ ಆತನು ಬಿಟ್ಟು ಹೋಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಯಾವುದು ಸಂಪಾದನೆ ಮಾಡ್ಕೋಬೇಕೆಂಬುದಾಗಿ ನೋಡುವಾಗ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಲೋಕವೆಲ್ಲ ಒಂದು ವೇಳೆ ಸಂಪಾದನೆ ಮಾಡಿಕೊಂಡು ಆಸ್ತಿ ಎಲ್ಲ ಸಂಪಾದನೆ ಮಾಡಿಕೊಂಡ್ರು ನಿನ್ನ ಪ್ರಾಣವನ್ನು ನಷ್ಟಪಡಿಸ್ಕೊಳ್ಳೋದಾದರೆ ಅದಕ್ಕೆ ಏನು ಪ್ರಯೋಜನವಾಗುತ್ತೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಮಾರ್ಕು 8:36 ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ಈವನ್ ಅಪೊಸ್ತಲ ಪೌಲನು ಸಹ ತಿಮೋತಿಗೆ 1 ತಿಮೋತಿ 6ನೇ ಅಧ್ಯಾಯದಲ್ಲಿ ಆತನ ಸ್ಪಷ್ಟವಾಗಿ ತನ್ನ ಪ್ರಿಯ ಆತ್ಮೀಯ ಕುಮಾರನಿಗೆ ಆತನು ಹೇಳ್ತಿದ್ದ ಮಾತುಗಳೇನೆಂಬುದಾಗಿ ನೋಡುವಾಗ 9ರಿಂದ ನೋಡುವಾಗ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಹುಲ್ಲಿನಲ್ಲಿ ಸಿಕ್ಕಿಕೊಂಡವರು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳನ್ನು ತಮ್ಮನ್ನು ತಾವು ತಿವಿಸಿಕೊಳ್ಳುತ್ತಾರೆ ಎಂಬುದಾಗಿ ಎಷ್ಟು ಭಯಂಕರವಾದ ಮಾತುಗಳು ನೋಡ್ರಿ. ಕೆಲವರು ಅದಕ್ಕೋಸ್ಕರವೇ ತಿವಿದಾಡಿ ಏನು ನೋಡ್ತೀರ, ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳನ್ನು ತಮ್ಮನ್ನು ತಾವು ತಿವಿಸಿಕೊಳ್ಳುತ್ತಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ನೋಡ್ರಿ, ಐಶ್ವರ್ಯವಂತವಾಗಿ ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಅಂದರೆ ಜ್ಞಾನಕ್ಕೆ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸ್ಬಿಡ್ತಾವಂತೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರನ್ನು ಮತ್ತು ದುಡ್ಡನ್ನು ಒಂದೇ ಸಾರಿ ನಾವು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ ಒಂದು ನಾವು ಆರಿಸ್ಕೊಳ್ಬೇಕಾಗಿದೆ. ಸರಿ ಇವತ್ತು ನಿನ್ನ ಆಶೆ ಯಾವುದು ಕಡೆ ಇದೆ? ಲೋಕ ಸಂಪದ ಕಡೆಗೆ, ಈ ಲೋಕ ಆಶೆಗಳ ಕಡೆಗೆ ನಿನ್ನ ಮನಸ್ಸು ಎಳಿತಾ ಇದೆಯಾ? ಅದು ಎಷ್ಟು ಮಾತ್ರಕ್ಕೂ ಶಾಶ್ವತದಲ್ಲ. ಅದು ಎಷ್ಟು ಮಾತ್ರಕ್ಕೂ ಕ್ರಿಸ್ತನ ಕಡೆ ನೀನು ನಡೆಸ್ಕೊಂಡು ಹೋಗುವಂಥದ್ದಲ್ಲ. ನೀನು ಬರೀ ಯಜಮಾನನಿಗೆ ಎಷ್ಟು ಮಾತ್ರಕ್ಕೂ ನೀನು ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಬ್ಬರನ್ನು ತಾತ್ಸಾರ ಮಾಡ್ತೀವಿ, ಒಬ್ಬರನ್ನು ತಳ್ಳಿ ಹಾಕ್ತಿ, ಒಬ್ಬರನ್ನು ಮಾತ್ರ ನೀನು ಇದು ಮಾಡ್ತೀವಿ. ಹಾಗಾದರೆ ನೀನು ಆರಿಸಿಕೊಂಡಿರುವಂಥ ವ್ಯಕ್ತಿ ಯಾರು? ಇವತ್ತು ಅನೇಕ ಮಂದಿಗೆ ನಿತ್ಯ ಜೀವವು ಬೇಕು, ಆದರೆ ತನ್ನ ಜೀವಿತವನ್ನು ತಮ್ಮ ಜೀವನಗಳನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಅನೇಕ ಮಂದಿಗೆ ಯೇಸು ಕ್ರಿಸ್ತನ ಇವತ್ತು ರಕ್ಷಕನಾಗಿ ಬೇಕು, ಆದರೆ ಅವರಿಗೆ ಕರ್ತನಾಗಿ ಒಡೆಯನಾಗಿ ಅವರ ಜೀವನಗಳಲ್ಲಿ ಅಲವು ಮಾಡೋದಿಲ್ಲ. ಪ್ರಿಯರೇ, ಇದು ಬಹಳ ದುಃಖಕರವಾದ ಸಂಗತಿ. ನಾವು ಯವನಸ್ಥನನ್ನು ಅದೇ ಅಧಿಕಾರ ನೋಡುವಾಗ ಅದೇ ದುಃಖದ ವಿಷಯದಲ್ಲಿ ಆತನು ಹೋಗಿದ್ದಾನೆ ಎಂಬುದಾಗಿ ಬಹಳ ಭಯಂಕರವಾದ ದುಃಖಕರವಾದ ಸನ್ನಿವೇಶಗಳು. ಆತನ ಎಲ್ಲವಿದ್ರೂ ಕೂಡ ಏನು ಪ್ರಯೋಜನ? ತನ್ನ ಆಸ್ತಿ ಎಲ್ಲ ಇದ್ರೂ ಒಂದು ಪ್ರಾಣ ನಷ್ಟಪಡಿಸ್ಕೊಂಡ್ರೆ ಏನು ಉಪಯೋಗ ಆಗೋದಿಲ್ಲ ಪ್ರಿಯರೇ. ನೋಡ್ರಿ, ಹಾಗಾದರೆ ಆತನನ್ನು ಹಿಂಬಾಲಿಸಬೇಕಾದ್ರೆ ಕೆಲವು ಬೆಲೆಯನ್ನು ನಾವು ಸಲ್ಲಿಸಬೇಕಾಗಿದೆ. ಅದು ಏನೆಂಬುದಾಗಿ ನೋಡುವ ಕಳೆದ ಅನೇಕ ದಿನಗಳಿಂದ ನಾನು ಹೇಳ್ತಾ ಇದ್ದೇನೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 33ನೇ ವಚನ ಹೇಳ್ತೀನಿ, ನಾನು ಯಾವನಾದರೂ ನನ್ನನ್ನು ಹಿಂಬಾಲಿಸಬೇಕಾದ್ರೆ ತನ್ನ ಶಿಲುಬೆಯನ್ನು ಹೊತ್ತಿಕೊಂಡು ತಾನು ಉಪೇಕ್ಷಿಸಿ ತಾನು ತಿರಸ್ಕಾರ ಮಾಡಿಕೊಂಡು ನನ್ನನ್ನು ಹಿಂಬಾಲಿಸಬೇಕೆಂಬುದಾಗಿ. ಪ್ರಿಯರೇ, ಕ್ರಿಸ್ತನ ಹಿಂಬಾಲಿಸುವಂಥದ್ದು ತನ್ನನ್ನು ಸ್ವತಃ ಮರಣಕ್ಕೆ ಒಪ್ಪಿಸಿಕೊಡುವಂಥದ್ದಾಗಿದೆ ಪ್ರಿಯರೇ. ಅದರ ಅರ್ಥ ಏನೆಂಬುದಾಗಿ ನೋಡುವಾಗ, ಉದಾಹರಣೆಗಳು ನೋಡುವಾಗ ಪ್ರಿಯರೇ, ಅನೇಕ ವಿಷಯಗಳಿದೆ. ಪೌಲನು ಹೇಳ್ತಾ ಇದ್ದಾನಲ್ಲ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ 20ನೇ ಅಧ್ಯಾಯದಲ್ಲಿ, ನನ್ನನ್ನು ನಾನು ಶಿಲುಬೆಗೆ ಹಾಕಿಕೊಂಡು ನನ್ನಲ್ಲಿ ಜೀವಿಸೋದೇನೆ ಕ್ರಿಸ್ತನೇ ಎಂಬುದಾಗಿ ಹೇಳ್ತಾನೆ. ಫಿಲಿಪ್ಪಿಯರು ಬರೆದ 3ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನೋಡುವಾಗ, ಈ ಲೋಕದಲ್ಲಿರುವಂಥ ಎಲ್ಲವನ್ನು ಕಸವಾಗಿ ನಾನು ಎಣಿಸ್ತೇನೆ, ಕ್ರಿಸ್ತನ ನಿಮಿತ್ತ ಎಲ್ಲವನ್ನೂ ಸಹ ನಾನು ಕಸವಾಗಿ ನಾನು ಎಣಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ ಪ್ರಿಯರೇ. ಹಾಗಾದರೆ ನೋಡ್ರಿ, ಉದಾಹರಣೆ ನೋಡುವಾಗ, ಒಂದು ವ್ಯಕ್ತಿಯನ್ನು ನೋಡುವಾಗ ಪ್ರಿಯರೇ, ಪೌಲನ ಜೊತೆಗೆ ಇನ್ನೊಂದು ವ್ಯಕ್ತಿ ಹಳೆ ಒಡಂಬಡಿಕೆ ನೋಡುವಾಗ ನಾವು ಮೋಶೆಯನ್ನು ಗಮನಿಸೋದರೆ ಇಬ್ರಿಯರ ಪತ್ರಿಕೆ ಅಪೊಸ್ತಲನಾದ ಪೌಲನು ಇಬ್ರಿಯರ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 24ನೇ ವಚನದಲ್ಲಿ ನಮಗೆ ವಾಕ್ಯವು ಬಹಳ ಸ್ಪಷ್ಟವಾಗಿ ಅಲ್ಲಿ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಏನೆಂಬುದಾಗಿ ನೋಡುವಾಗ, ಮೋಶೆ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದಿದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪಗಳನ್ನು ನಂಬಿಸಿಗಿಂತ ದೇವಜನರಿಗೆ ಕಷ್ಟವನ್ನು ಅನುಭವಿಸದೆ ಒಳ್ಳೆಯದನ್ನು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯು ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು, ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟನು ಎಂಬುದಾಗಿ. ನೋಡ್ರಿ, ಇಲ್ಲಿ ಮೋಶೆ ಆತನು ಆ ಒಂದು ಅರಸದ ಮನೆಯಲ್ಲಿ ಎಲ್ಲ ಭಾಗ್ಯಗಳನ್ನು ಅನುಭವಿಸಬಹುದಿತ್ತು, ಆ ಒಂದು ಅಧಿಕಾರವನ್ನು ಅನುಭವಿಸಬಹುದಿತ್ತು ಪ್ರಿಯರೇ. ಮಗನೆಂಬುದಾಗಿ ಅಧಿಕಾರವನ್ನು ಎಲ್ಲ ರೀತಿಯಲ್ಲಿ ಸುಖಭೋಗಗಳನ್ನು ಅನುಭವಿಸಬಹುದಿತ್ತು. ಆದರೆ ಅವೆಲ್ಲವನ್ನು ಬೇಡವೆಂದು ದೇವ ಜನರೊಟ್ಟಿಗೆ ಆತನು ಕಷ್ಟಪಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಯಾಕಂದರೆ ಬರುವಂಥ ಪ್ರತಿಫಲ ಮೇಲೆ ಆತನು ಕಣ್ಣಿಟ್ಟಿದ್ದಾನೆ ದೇವರ ವಾಕ್ಯ ಇರ್ತದೆ. ಯಾಕಂದರೆ ಪ್ರಿಯರೇ, ಇವೆಲ್ಲವೂ ಶಾಶ್ವತವಲ್ಲ, ಇವೆಲ್ಲವೂ ಅಲ್ಪಕಾಲ. ದೇವರ ಜನಗಳೊಟ್ಟಿಗೆ ಆತನು ಎಲ್ಲವನ್ನು ಅನುಭವಿಸಿದ್ದಾನೆ ಪ್ರಿಯರೇ. ಹಾಗಾದರೆ ನಿನ್ನ ಜೀವನದಲ್ಲಿ ಯಾವುದನ್ನು ಆಶೆ ಪಡುವಂಥವರಾಗಿದ್ದೇವೆ ನಾವು ಗಮನಿಸಬೇಕು ಪ್ರಿಯರೇ. ಈ ಲೋಕದಲ್ಲಿರುವಂಥ ಎಲ್ಲ ವಿಷಯಗಳು ಅದು ಕೇವಲ ಅಲ್ಪಕಾಲವಾಗಿ ಎಂಬುದಾಗಿ ನೋಡ್ತಿದೆ. ನೋಡ್ರಿ, ಅದಕ್ಕೋಸ್ಕರ ಯೇಸು ಕ್ರಿಸ್ತ ಮತ್ತೆ ಹೇಳ್ತಿದ್ದಾನೆ, ನನ್ನನ್ನು ಹಿಂಬಾಲಿಸುವಂತನ ಶಿಲುಬೆಯನ್ನು ತೆಗೆದುಕೊಂಡು ಹಿಂಬಾಲಿಸಬೇಕೆಂಬುದಾಗಿ. ಒಂದು ವೇಳೆ ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ಎಂಬುದಾಗಿ, ಆತನನ್ನು ಶಿಲುಬೆ ತೆಗೆದುಕೊಂಡು ನಾವು ಅದನ್ನು ಹಿಂಬಾಲಿಸಬೇಕೆಂಬ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಹಾಗಾದರೆ ಯವನಸ್ಥನು ಇವತ್ತು ನೀನು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕೆಂಬ ದೇವರ ವಾಕ್ಯದಿಂದ ನಾನು ಎಚ್ಚರಿಸ್ತಾ ಇದೆ. ಇವತ್ತು ಕ್ರಿಸ್ತನು ಯೋಗ್ಯನಾಗಿ ನಿನಗೆ ಕಾಣ್ತಾ ಇದ್ದಾನ, ಅಥವಾ ನಿನ್ನ ಒಂದು ಸುಖ ಸೌಭಾಗ್ಯಗಳ ಯಾವುದು ಇವತ್ತು
ಅಲ್ಪಕಾಲ ಪಾಪಗಳು ಇವತ್ತು ಆಕರ್ಷಣೆ ಇರಬಹುದು, ಆದರೆ ಅವೆಲ್ಲವೂ ಶಾಶ್ವತವಲ್ಲ. ನೀನು ಗಮನಿಸಬೇಕೆಂಬುದಾಗಿ ಪ್ರಿಯರೇ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತನ ಹಿಂಬಾಲಿಸುವಂಥದ್ದು ಅಷ್ಟು ಸುಲಭವಲ್ಲ, ಆದರೆ ಅದಕ್ಕೆ ಬರುವಂಥ ಪ್ರತಿಫಲವೂ ಸಹ ನಾವು ಕೆಳಗಡೆ ನೋಡೋದಾದರೆ ಪ್ರಿಯರೇ, ಅನೇಕ ಮಂದಿ ಯವನಸ್ಥರನ್ನು ದೇವರು ಯೂಸ್ ಮಾಡ್ಕೊಂಡಿದ್ದಾನೆ ಆತನ ಸೇವೆಯಲ್ಲಿ. ನೋಡ್ರಿ, ಉದಾಹರಣೆಗೆ ನೋಡುವಾಗ ದಾವೀದನ ಯವನ ಕಾಲದಲ್ಲೇ ನೋಡುವಾಗ, ಮೊದಲನೇ ಸಾಮ್ಯನ ಪುಸ್ತಕ 17ನೇ ಅಧ್ಯಾಯದಲ್ಲಿ ನೋಡುವಾಗ, ತನ್ನ ದೇವರಲ್ಲಿ ನಂಬಿಕೆ ಇಟ್ಟರ ಕಾರಣ ದೌತ್ಯಾಕಾರದಲ್ಲಿರುವಂಥ ಒಂದು ಗೊಲಿಯಾತನನ್ನು ಸಹ ಆತನು ಜಯಿಸಿದ್ದಾನೆ ಎಂಬುದಾಗಿ ನೋಡ್ತಾರೆ. ಅಲ್ಲಿರುವಂಥ ಅನೇಕ ಮಂದಿ ಯುದ್ಧ ಶೂರರು ಕೂಡ ಭಯಪಟ್ಟು ಕುಂತಿರುವಾಗ ದಾವೀದನು ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಆತನ ನಾಮದ ಮೇಲೆ ಆತನು ಹೋಗಿ ಜಯವನ್ನು ಹೊಂದಿಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದಾವೆ ಪ್ರಿಯರೇ. ಹಾಗಾದರೆ ನೋಡ್ರಿ, ಅಷ್ಟು ಮಾತ್ರಕ್ಕಲ್ಲ, ಎರಡನೇದಾಗಿ ನೋಡುವಾಗ ಇರ್ಮೀಯನು ಸಹ 1ನೇ ಅಧ್ಯಾಯದ 7ನೇ ವಚನದಲ್ಲಿ ನೋಡುವಾಗ ತನ್ನ ಯೌವನ ಕಾಲದಲ್ಲಿ ಪ್ರವಾದಿಯಾಗಿ ದೇವರು ಕರೆತಿರುವಾಗ ಆತನು ಒಪ್ಪಿಸಿಕೊಟ್ಟಿರುವುದನ್ನು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ತಿಮೋಥಿಯನ್ನು ನೋಡುವಾಗ ಪೌಲ್ ಹೇಳ್ತಾ ಇದ್ದಾನೆ, ನಿನ್ನ ಯೌವನ ವಿಷಯದಲ್ಲಿ ಯಾರು ಕೂಡ ನಿನ್ನ ತಿರಸ್ಕಾರ ಮಾಡದ ರೀತಿಯಲ್ಲಿ ನೀನು ಜೀವನ ಮಾಡಬೇಕೆಂಬುದಾಗಿ ತನ್ನ ಸೇವೆಗೆ ಆ ರೀತಿಯಲ್ಲಿ ಅಪೊಸ್ತಲ ತಿಮೋಥಿ ಕೂಡ ತನ್ನ ಯೌವನ ಕಾಲದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯೌವನಸ್ಥರನ್ನು ಉಪಯೋಗ ಮಾಡಿಕೊಳ್ಳುವಂಥ ದೇವರು ನಿನ್ನಗೋಸ್ಕರ ನನಗೋಸ್ಕರ ಆತನು ಕಾಯುವಂತನಾಗಿದ್ದಾನೆ. ನೋಡ್ರಿ, ಆತನಿಗೆ ಎಲ್ಲ ವಯಸ್ಸಾದ ಮೇಲಲ್ಲ, ಯೌವನ ಕಾಲದಲ್ಲಿ ನನ್ನನ್ನು ಅಪೇಕ್ಷೆ ಪಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಯಾಕಂದರೆ ಸುಮ್ಮನೆ ಅಲ್ಲ, ಆತನು ಖಂಡಿತವಾಗಿಯೂ ಒಂದು ಶ್ರೇಷ್ಠವಾದ ಬಹುಮಾನವನ್ನು ಕೊಡುವಂಥ ದೇವರಾಗಿದ್ದಾನೆ. ನೋಡ್ರಿ, ಅಲ್ಲಿ ಆ ಅಧ್ಯಾಯದಲ್ಲಿ ನೋಡುವಾಗ ಅದೇ ವಿಷಯದಲ್ಲಿ ಯೌವನ ಅಧಿಕಾರಿ ಬಂದು ಹೋಗುವಾಗ ಅಲ್ಲಿ ಹೇಳ್ತಾ ಇದ್ದಾನೆ, ಅನೇಕ ವಿಷಯಗಳು ಮಾತನಾಡಿದ ಮೇಲೆ ಪೇತ್ರನು ಕೇಳ್ತಾನೆ, ಹಾಗಾದರೆ ಕರ್ತನೆ, ನಾವೆಲ್ಲವನ್ನು ಬಿಟ್ಟು ನೀನು ಹಿಂಬಾಲಿಸಿದಲ್ಲ, ನಮಗೇನಪ್ಪ ಲಾಭ ಎಂಬುದಾಗಿ ನೋಡುವಾಗ ಅರ್ಥನ ಅನೇಕ ವಿಷಯದಲ್ಲಿ ಹೇಳ್ತಿದ್ದಾನೆ. ಆಧ್ಯಾತ್ಮಿಕ ಅಂದರೆ ನಿತ್ಯ ಜೀವನದ ಕುರಿತು ಮಾತನಾಡುವಾಗ ಅಲ್ಲಿ ಒಂದು ಆಶೀರ್ವಾದ ನೋಡ್ಬೋದು. ಆಧ್ಯಾತ್ಮಿಕ ರೀತಿಯಲ್ಲಿ, ಆತ್ಮೀಯ ರೀತಿಯಲ್ಲಿ ಒಂದು ಕುಟುಂಬವನ್ನು ನಾವು ಹೊಂದಿಕೊಳ್ತೇವೆ. ಅಷ್ಟು ಮಾತ್ರ ಪರಲೋಕದಲ್ಲಿ ನಮಗೋಸ್ಕರ ಅನೇಕ ಶ್ರೇಷ್ಠ ಭಾಗ್ಯಗಳನ್ನು ಹೊಂದಿಕೊಳ್ತೇವೆ ಎಂಬುದಾಗಿ ಸ್ವತಃ ಯೇಸು ಕ್ರಿಸ್ತನೇ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಲ್ಲಿ ಇನ್ನೂ ಸ್ಪಷ್ಟವಾಗಿ ನೋಡುವಾಗ 29ನೇ ವಚನದಲ್ಲಿ ನೋಡುವಾಗ ಪ್ರಿಯರೇ, ಮತ್ತು ನನ್ನ ಹೆಸರು ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮದನ್ನಾಗಲಿ, ಅಕ್ಕ ತಂಗಿಯದನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಡುವ ಎಲ್ಲರಿಗೂ ಅನೇಕ ಹಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಹಲ್ಲೆಲೂಯಾ ಪ್ರಿಯರೇ. ಅದಕ್ಕಿಂತ ಹೆಚ್ಚಾಗಿ ನೋಡುವುದಾದರೆ ನಾವು ಅನೇಕ ವಿಷಯಗಳಿದ್ದಾವೆ. ರೋಮ 8:18 ಕೂಡ ನಾವು ನೋಡಬಹುದು ಪ್ರಿಯರೇ. ಅಲ್ಲಿ ಕೂಡ ಅಪೊಸ್ತಲ ಪೌಲನು ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪ ಬೇಸರೆಂದು ನಾನು ಎಣಿಸ್ತಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈಗ ನಾನು ಬೇಗ ಬರುತ್ತೆ, ನಾನು ಪ್ರತಿಯೊಬ್ಬರಿಗೂ ಅವನವನ ನಡತೆಯ ಪ್ರಕಾರ ಕೊಡ್ತಕ್ಕ ಫಲವು ನನ್ನ ಕೈಯಲ್ಲಿದೆ ಎಂಬುದಾಗಿ ಹೇಳ್ತಿದ್ದಾನೆ. ಇನ್ನೊಂದು ಕಡೆ ಅಪೊಸ್ತಲ ಪೌಲನು ಹೇಳ್ತಾನೆ, ಪ್ರಿಯರೇ, ನಾನು ಒಳ್ಳೆಯ ಓಟವನ್ನು ನಾನು ಕಡೆಗಣಿಸಿದ್ದೇನೆ, ನನಗೋಸ್ಕರ ಜೀವ ಕಿರೀಟವು, ಜೀವಮಾಲೆ ನನಗೋಸ್ಕರ ಇದೆ ಎಂಬುದಾಗಿ. ಹಾಗಾದರೆ ಆ ಜೀವಮಾಲೆ ಬೇಕೆಂಬುದಾಗಿ ಎಷ್ಟು ಮಂದಿ ಅಪೇಕ್ಷೆ ಪಡುವಂಥ ವ್ಯಕ್ತಿಗಳಾಗಿದ್ದಾರೆ. ಈ ಅಲ್ಪಕಾಲ ಪಾಪಭಾವಗಳಿಗೋಸ್ಕರ ದೇವರನ್ನು ಬಿಟ್ಟುಬಿಡೋದಾದರೆ ನಾವು ಶಾಶ್ವತವಾಗಿ ಅದನ್ನು ಕಳೆದುಕೊಳ್ಳುವಂಥ ವ್ಯಕ್ತಿಗಳಾಗಿರ್ತೇವೆ. ಈ ಪ್ರಪಂಚವು ಕೇವಲ ತಾತ್ಕಾಲಿಕವಾಗಿರುವಂಥ ಸುಖಭೋಗಗಳು ನಮಗೆ ಇವತ್ತು ಆಫರ್ ಮಾಡ್ಬೋದು, ನಮಗೆ ಆಶಯ ತೋರಿಸಬಹುದು ಪ್ರಿಯರೇ. ಆದರೆ ಕ್ರಿಸ್ತನು ನಿನಗೋಸ್ಕರ ನಿತ್ಯ ಜೀವವನ್ನು, ಪರಲೋಕದಲ್ಲಿ ನಿತ್ಯ ಭಾಗ್ಯಗಳನ್ನು ನಮಗೋಸ್ಕರ ಸಿದ್ಧಪಡಿಟ್ಟಿದ್ದಾನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ಯವನಸ್ಥರೇ, ಆದರೆ ನೀನು ಯಾವುದನ್ನು ಆರಿಸಿಕೊಳ್ಳುವಂಥ ವ್ಯಕ್ತಿ ಆಗಿದ್ದಿ, ಈ ಪ್ರಪಂಚವನ್ನು ಅಥವಾ ಕ್ರಿಸ್ತನನ್ನು? ಪ್ರಿಯರೇ, ಗಮನಿಸ್ರಿ, ಈ ಲೋಕವು ಮತ್ತೊಂದು ಆವರ್ತನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಪಕಾಲವಾದದ್ದು ನಮಗೆಲ್ಲರಿಗೂ ಗೊತ್ತಿದೆ ಪ್ರಿಯರೇ. ಅದಕ್ಕೋಸ್ಕರ ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ನಿನ್ನ ಯೌವನ ಕಾಲ ದುರ್ದಿನಗಳು ಅಥವಾ ಕೆಟ್ಟ ದಿನಗಳು ಬರೋದಕ್ಕಿಂತ ಮುಂಚೆಯೇ ನಿನ್ನ ದೇವರನ್ನು ನೀನು ಸ್ಮರಿಸಿಕೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ, ನಾವು ಜೀವನದಲ್ಲಿ ಇವತ್ತು ಯಾವ ರೀತಿಯಲ್ಲಿ ನಾವಿದ್ದೇವೆ? ಈ ಲೋಕದ ಕಡೆಗೆ ಆಕರ್ಷಣೆ ಅನೇಕ ಪ್ರಲೋಭಗಳು ಈ ಲೋಕವು ನಮಗೆ ತೋರಿಸುವಂಥದ್ದಾಗಿದೆ. ಅನೇಕ ರೀತಿಯಲ್ಲಿ ನಮ್ಮನ್ನು ಅದು ಪ್ರೇರಿಸುವಂಥದ್ದಾಗಿದೆ. ಲೋಕ ಹೆಚ್ಚುಗಳಿಗೆ, ಅನೇಕ ಲೋಕ ಇಷ್ಟಾನುಸಾರವಾದ ಜೀವನಕ್ಕೆ ನಮ್ಮನ್ನು ಎಳೆದೊಯ್ಯುವಂಥದ್ದಾಗಿದೆ. ಆದರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ಇವತ್ತು ನಮ್ಮ ಧ್ಯಾನಾಂಶ ಪ್ರಾಮುಖ್ಯ ಅಂಶವು ಯೇಸು ಕ್ರಿಸ್ತನ ಕರೆಯುವಿಕೆ ಯವನಸ್ಥರಿಗೆ ನಿಮಗಿದೆ, ಅದು ನಮಗಿರುವಾಗ ಪ್ರಿಯರೇ. ಆದರೆ ನಾವು ಪರಿಶುದ್ಧತೆಯಿಂದ ಜೀವಿಸಬೇಕಾದರೆ ನಮಗೆ ಬೇಕಾಗಿರುವಂಥದ್ದು ದೇವರ ವಾಕ್ಯವು. ಇವತ್ತು ನಾವು ಧ್ಯಾನ ಮಾಡುವ ಪ್ರಕಾರ ಆ ವಾಕ್ಯವು ನಮ್ಮಲ್ಲಿದ್ದರೆ ಪಾಪವು ನಮ್ಮಲ್ಲಿರುವುದಿಲ್ಲ. ಯಾಕಂದರೆ ಆ ವಾಕ್ಯವು ಯಾರಾಗಿದೆ ಎಂಬುದಾಗಿ ನೋಡುವಾಗ ಆ ವಾಕ್ಯವೇ ಯೇಸು ಕ್ರಿಸ್ತನ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಆತನು ಜೀವಿಸ್ತಾನೆ ಎಂಬುದಾಗಿ ನೋಡ್ತಾ ಇದ್ದಾವೆ. ಆ ವಾಕ್ಯನೇ ಯೇಸು ಕ್ರಿಸ್ತನೇ. ಅಂದರೆ ಯೇಸು ಕ್ರಿಸ್ತನೇ ನಮ್ಮ ಜೀವನದಲ್ಲಿರುವಾಗ ನಮ್ಮಲ್ಲಿ ಪಾಪ ಬರಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತ ನಮ್ಮಲ್ಲಿರುವಾಗ ನಮಗೆ ಜ್ಞಾನವು ಆತನು ಕೊಡುವಂತನಾಗಿದೆ, ನಮ್ಮ ಮಾರ್ಗದರ್ಶನ ಕೊಡುವಂತನಾಗಿದ್ದಾನೆ, ನಮಗೆ ಆಶೀರ್ವಾದಗಳನ್ನು ಕೊಡುವಂತನಾಗಿದ್ದಾನೆ ಎಂಬುದಾಗಿ ಅನೇಕ ವಚನಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಆ ವಾಕ್ಯವನ್ನು ಹೊಂದಿಕೊಳ್ಳುವ ಒಂದು ವೇಳೆ ಇನ್ನೂ ಪಾಪದ ಜೀವನದಲ್ಲಿ ಇದ್ದರೆ ಇವತ್ತು ನಿನ್ನನ್ನು ಶುದ್ಧಿಪಡಿಸಿಕೊಳ್ಳಲಿಕ್ಕೆ ವಾಕ್ಯವು ಸಿದ್ಧವಾಗಿದೆ. ಯೇಸು ಕ್ರಿಸ್ತ ನಿನಗೆ ಸಿದ್ಧವಾಗಿದ್ದಾನೆ ಪ್ರಿಯರೇ. ನಿನ್ನನ್ನು ಶುದ್ಧಿ ಮಾಡಿ ಆತನ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಬೇಕೆಂಬ ಆಶೆಯನ್ನು ಎದುರು ನೋಡ್ತಾ ಇದ್ದಾನೆ. ಈ ಲೋಕವನ್ನು ಬಿಟ್ಟು ಆತನ ಕಡೆ ತಿಳಿದುಕೊಳ್ಳಲಿಕ್ಕೆ ನೀನು ಸಿದ್ಧವಾಗಿದೆಯಾ?
ಸಿದ್ಧವಾಗಿದ್ದರೆ ಆತನ ಕೈಗಳಲ್ಲಿ ನಿನ್ನ ಜೀವನವನ್ನು ಒಪ್ಪಿಸಿಕೋ. ಖಂಡಿತವಾಗಿಯೂ ಅದ್ಭುತಕರವಾಗಿ ಆತನ ಉಪಯೋಗಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೇನ್.